ಉಡುಪಿಯ ಭೋಜನ ಶಾಲೆಯಲ್ಲಿರುವಂತಹ ಮುಖ್ಯ ಪ್ರಾಣ ಹಿಂದೆ ಕೋಟೆ ಆಂಜನೇಯ ಅಂದನೇ ಪ್ರಸಿದ್ಧವಾಗಿತ್ತು. ಅದು ಹೇಗೆ ಕೃಷ್ಣ ಮಠದ ಒಳಗಡೆ ಭೋಜನ ಶಾಲೆ ಮುಖ್ಯ ಪ್ರಾಣ ಆಗಿ ನಮ್ಮೆಲ್ಲರ ಅಭೀಷ್ಟಗಳನ್ನು ಈಡೇರಿಸುತ್ತಿರುವ ಹಿಂದೆ ಒಂದು ಅಪರೂಪದ ಕಥೆ ಇದೆ. ಅದನ್ನು ಈಗ ನೋಡೋಣ ಬನ್ನಿ. ಹಿಂದೆ ಜನರು ಊರುಗಳನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಪ್ರವೇಶ ದ್ವಾರದಲ್ಲಿ ಹನುಮನ ಮೂರ್ತಿಯನ್ನು ಇರಿಸಲಾಗುತ್ತಿತ್ತು. ಅದರಂತೆ ನಮ್ಮ ಉಡುಪಿಯ ಜೋಡುಕಟ್ಟೆಯಲ್ಲೂ ಕೂಡ ಕೋಟೆ ಆಂಜನೇಯನ ಮೂರ್ತಿ ನಗರವನ್ನು ಕಾಯ್ತಾ ಇತ್ತು. ಸುಮಾರು 1800ರ ದಶಕದಲ್ಲಿ ಒಬ್ಬ ಬಾಲಕ ಗಂಭೀರ ರೋಗದಿಂದ ಬಳಲ್ತಾ ಇದ್ದ. ಅವನ ತಾಯಿ ಮುಖ್ಯ ಪ್ರಾಣನಲ್ಲಿ ಪ್ರಾರ್ಥಿಸಿ ಮಗ ಬದುಕಿದರೆ ನಿನಗೆ ದೇವಸ್ಥಾನ ನಿರ್ಮಿಸುತ್ತೇನೆ ಅಂತ ಹರಕೆ ಮಾಡಿಕೊಳ್ತಾಳೆ. ಚಮತ್ಕಾರ ಎಂಬಂತೆ ಕಾಲಕ್ರಮೇಣ ಆ ಬಾಲಕ ಗುಣಮುಖವಾಗಿ ಶ್ರೀ ಶಿರೂರು ಮಠದ 27ನೇ ಮಠಾಧೀಶರಾದರು. ತಾಯಿಯ ಹರಕೆಯನ್ನು ನೆರವೇರಿಸಲು ಸ್ವಾಮಿಗಳು ಆಂಜನೇಯನಿಗೆ ದೇವಸ್ಥಾನ ನಿರ್ಮಿಸಲು ಬಯಸಿದರು. ಆದರೆ ಕೃಷ್ಣ ಮಠದ ಸಂಪ್ರದಾಯದಂತೆ ಪರ್ಯಾಯ ಅವಧಿಯಲ್ಲಿ ರಥಬೀದಿಯನ್ನು ಬಿಟ್ಟು ಹೊರಗೆ ಹೋಗಬಾರದು ಎಂಬ ಕಾರಣಕ್ಕೆ ಕೋಟೆ ಆಂಜನೇಯನನ್ನ ಕೃಷ್ಣ ಮಠದ ಭೋಜನ ಶಾಲೆಯಲ್ಲಿಯೇ ಪ್ರತಿಷ್ಠಾಪಿಸಿದರು ಎಂಬ ಐತಿಹ್ಯವಿದೆ. ಅಂದಿನಿಂದ ಭೋಜನ ಶಾಲೆ ಮುಖ್ಯ ಪ್ರಾಣ ಎಂದು ಪ್ರಸಿದ್ಧವಾಗಿದೆ. ಭಕ್ತರು ಅಪಾರ ಅನುಗ್ರಹಗಳನ್ನು ಅನುಭವಿಸುತ್ತಾ ಇದ್ದಾರೆ. ಭೋಜನ ಶಾಲೆಯಲ್ಲಿ ನೆಲದ ಮೇಲೆಯೇ ಕುಳಿತು ಪ್ರಸಾದ ಸ್ವೀಕರಿಸುವ ಅಪರೂಪದ ಸಂಪ್ರದಾಯವು ಇಂದಿಗೂ ಮುಂದುವರೆದಿದೆ. ಪರಮ ಪೂಜ್ಯ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮಿಗಳ ಪರ್ಯಾಯದಲ್ಲಿ ಅಂತೂ ಹಣ್ಣು, ಹೂವು, ಗಂಧ, ಪುಷ್ಪಗಳಿಂದ ಹೀಗೆ ವಿವಿಧ ಅಲಂಕಾರಗಳಿಂದ ವಿಶಿಷ್ಟವಾಗಿ ಪೂಜಿಸ್ತಾ ಇದ್ರು. ಹೀಗೆ ಭೋಜನ ಶಾಲೆ ಮುಖ್ಯ ಪ್ರಾಣ ಭಕ್ತಿ, ಕೃತಜ್ಞತೆ ಮತ್ತು ದೈವ ಕೃಪೆಯ ಜೀವಂತ ಪ್ರತೀಕವಾಗಿ ನಿಂತಿದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.